ನಮಸ್ತೆ, ನಾನು ಗಂಗಾ. ನಮಸ್ತೆ ಗೆಳತಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲ ಗೆಳತಿಯರಿಗೂ ಸ್ವಾಗತ. ಪ್ರೆಗ್ನೆಂಟ್ ಆದಾಗ ಒಂದು ಚಿಂತೆ ಆದ್ರ ಡೆಲಿವರಿ ಆದ್ಮೇಲೆ ಇನ್ನೊಂದು ಚಿಂತೆ ಸ್ಟಾರ್ಟ್ ಆಗ್ತದೆ. ಏನಂತಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಏನ್ ಹೊಟ್ಟೆ ಬಂದಿರ್ತದ, ಡೆಲಿವರಿ ಆದ್ಮೇಲೂ ಆ ಬೊಜ್ಜು ಏನಿದ್ದಿರ್ತದ ಅದು ಸಂಪೂರ್ಣವಾಗಿ ಕರಗಿರಂಗಿಲ್ಲ. ಸೊ ಆಫ್ಟರ್ ಡೆಲಿವರಿ ಈ ಬೊಜ್ಜು ಏನ್ ಫ್ಯಾಟ್ ಇದ್ದಿರ್ತದ ಇದನ್ನ ಹೆಂಗ್ ಕರಗಿಸ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಾಗ್ತದ. ಹಾಗಾಗಿ ಈ ವಿಡಿಯೋದಾಗ ನಾನು ಈ ಪ್ರೆಗ್ನೆನ್ಸಿ ಬೆಲ್ಲಿ ಫ್ಯಾಟ್ ಏನಿದ್ದಿರ್ತದ, ಈ ಹೊಟ್ಟೆ ಬೊಜ್ಜು ಏನಿದ್ದಿರ್ತದ ಪ್ರೆಗ್ನೆನ್ಸಿ ಟೈಮ್ನಾಗ ಬಂದಿರೋದು, ಅದನ್ನ ಹೆಂಗ್ ಕರಗಿಸ್ಕೋಬೇಕು ಅನ್ನೋಕ ಕೆಲವೊಂದಿಷ್ಟು ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಾಗ ನಾ ಹೇಳೋ ಟಿಪ್ಸ್ ಪ್ರಾಕ್ಟಿಕಲ್ ಆಗವ ಮತ್ತ ಅಪ್ಲೈಡ್ ಅಂಡ್ ಇದು 100% ವರ್ಕ್ ಆಗ್ತದ. ಬಟ್ ಇವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ಲಿ ನೀವು ಫಾಲೋ ಮಾಡಿದಾಗ ಮಾತ್ರ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಬಟನ್ ಜೊತೆ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಅದರಿಂದ ನಾ ಹಾಕೋ ವಿಡಿಯೋಸ್ ಇನ್ ನೋಟಿಫಿಕೇಶನ್ ನಿಮಗೆ ಬರ್ತದ. ನೀವು ಯಾವ್ದನ್ನು ವಿಡಿಯೋಸ್ ನಂದು ಮಿಸ್ ಮಾಡದೆ ನೋಡ್ಬೋದು. ಈಗ ಹೊಟ್ಟೆ ಬೊಜ್ಜು ಕಡಿಮೆ ಮಾಡ್ಕೋಬೇಕು ಅಂತಂದಾಗ ನಮ್ಮ ತಲೆಗ ಏನೇನೆಲ್ಲ ಬರ್ತಾವ ಅಂತಂದ್ರ, ಎಕ್ಸರ್ಸೈಸ್ ಮಾಡಬೇಕು, ಕರೆಕ್ಟಾಗಿ ಡಯಟ್ ಫಾಲೋ ಮಾಡಬೇಕು, ವಾಕಿಂಗ್ ಮಾಡಬೇಕು, ಮತ್ತು ಇದೇ ಥರ ಕೆಲವೊಂದಿಷ್ಟು ರ್ಯಾಂಡಮ್ ಆಗಿ ತಲೆಗೆ ಬರ್ತಾವ. ಬಟ್ ಪ್ರೆಗ್ನೆನ್ಸಿ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಕ್ಕ ಕೆಲವೊಂದು ನನಗ ವರ್ಕ್ ಆಗಿರುವಂತ 100% ನಿಮಗ ರಿಸಲ್ಟ್ ನೀಡುವಂತ ಫಸ್ಟ್ 3 ಟಿಪ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ಏನ್ ಫಸ್ಟ್ 3 ಟಿಪ್ಸ್ ಹೇಳ್ತೀನಲ್ಲ ಅದನ್ನ ನೀವು ಫಾಲೋ ಮಾಡಿದ್ರೆ ಪಕ್ಕ ನಿಮ್ದು ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತದ. ಬಟ್ ಇಟ್ ಟೇಕ್ಸ್ ಟೈಮ್. ಇದು 2 ತಿಂಗಳು 3 ತಿಂಗಳಲ್ಲಿ ಆಗುವಂತದ್ದಲ್ಲ. ಅದು ಡಿಪೆಂಡ್ಸ್ ಆನ್ ದ ಬಾಡಿ ಅಂತಾನು ಹೇಳ್ಬಹುದು. ಈಗ ಲೈಕ್ ನಂದು ಟ್ವಿನ್ ಪ್ರೆಗ್ನೆನ್ಸಿ ಇತ್ತು. ಸೊ ನನಗೆ ಹೊಟ್ಟೆ ಬಹಳ ಬಂದಿತ್ತು. ನನಗ ಪ್ರೆಗ್ನೆನ್ಸಿಯಲ್ಲಿ ಬಂದಿರುವಂತ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕ ಆಲ್ಮೋಸ್ಟ್ 1 ಇಯರ್ ತಗೊಂತು. ಹಾಗಾಗಿ ಇದು ಡಿಪೆಂಡ್ ಆಗ್ತದ. ಆಮೇಲೆ ನಾವ್ ಯಾವ ರೀತಿ ಎಲ್ಲಾನು ಫಾಲೋ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗ್ತದೆ. ಈಗ ಮೋಸ್ಟ್ ಪ್ರಾಕ್ಟಿಕಲ್ ಅಂಡ್ 100% ವರ್ಕ್ ಆಗೋ ಮೆಥಡ್ ಯಾವ್ದಂತಂದ್ರೆ ಬ್ರೆಸ್ಟ್ ಫೀಡಿಂಗ್. ನೀವು ನಿಮ್ಮ ಮಗುಗ ತಪ್ಪದೆ ಕರೆಕ್ಟ್ ಆಗಿ ಎದೆ ಹಾಲು ಕುಡಿಸ್ತಿರ್ಬೇಕು. ಎದೆ ಹಾಲು ನೀವು ಹೆಂಗ ಕುಡಿಸ್ತೀರಿ ಹಂಗ ನಿಮ್ದು ಬೆಲಿ ಫ್ಯಾಟ್ ಕಡಿಮೆ ಆಗ್ತದೆ. ಬ್ರೆಸ್ಟ್ ಫೀಡಿಗೆ ಮತ್ತ ಹೊಟ್ಟೆ ಬೊಜ್ಜಿಗೆ ಹೆಂಗ್ ಸಂಬಂಧ ಅದ ಅಂತ ಅನ್ಕೋಬಹುದು ನೀವು. ಬಟ್ ಎಕ್ಸಾಕ್ಟ್ಲಿ ಇದಕ್ಕ ಲಿಂಕ್ ಅದನ್ನೇ. ನೀವು ಹೆಂಗ ಮಗುಗ ಬ್ರೆಸ್ಟ್ ಫೀಡ್ ಮಾಡ್ತೀರಿ ಹಂಗಂಗ ನಿಮ್ ಬಾಡಿದಂದ್ ಕ್ಯಾಲರಿ ಕೌಂಟ್ ಕಮ್ಮಿ ಆಗ್ತದ. ಎಕ್ಸ್ಟ್ರಾ ಕ್ಯಾಲರೀಸ್ ಎಲ್ಲೂ ಜಮಾ ಆಗಂಗಿಲ್ಲ. ಅದರಿಂದ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕ ಬಹಳನೇ ಸಹಾಯಕಾರಿ ಆಗ್ತದ. ಹಾಗಾಗಿ ನಿಮ್ಮ ಮಗುಗ ಆದಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ರಿ ರಾದರ್ ದನ್ ಗೋಯಿಂಗ್ ಫಾರ್ ಫಾರ್ಮುಲಾ ಫೀಡ್ ಆರ್ ಅದರ್ ಮೆಥಡ್ಸ್. ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಮ್ಮ ಆಹಾರದ ಮೂಲಕ ಏನ್ ಕ್ಯಾಲರೀಸ್ ಸಿಕ್ಕಿರ್ತದ ನಮ್ಮ ದೇಹಕ್ಕೆ, ಆ ಕ್ಯಾಲರೀಸ್ ಎಲ್ಲ ಯೂಸ್ ಆಗ್ತದ ಕರೆಕ್ಟ್ ಆಗಿ. ಹಾಗಾಗಿ ವೇಟ್ ಲೂಸ್ ಆಗಕ್ಕ ಬಹಳನೇ ಹೆಲ್ಪ್ ಮಾಡ್ತದ. ಅಂಡ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಹಾರ್ಮೋನಲ್ ಚೇಂಜಸ್ನು ಆಗ್ತದ, ಬ್ಯಾಲೆನ್ಸ್ ಆಗ್ತದ. ಅದರಿಂದ ಯೂಟರಸ್ ಕಾಂಟ್ರಾಕ್ಟ್ ಆಗ್ತದ. ಅದರಿಂದ ಬೆಲಿ ಫ್ಯಾಟ್ ಕಡಿಮೆ ಮಾಡಕ ಹೆಲ್ಪ್ ಮಾಡ್ತದ. ಸೊ ಈ ಬ್ರೆಸ್ಟ್ ಫೀಡಿಂಗ್ ಮೆಥಡ್ ಏನದಲ್ಲ ಇದು ವಿನ್ ವಿನ್ ಸಿಚುವೇಶನ್. ತಾಯಿಗೆ ಮಗುಗೂ ಅದಕ್ಕೆ ಬೇಕಾದಂತ ಎಲ್ಲ ನ್ಯೂಟ್ರಿಷನ್ ಸಿಗ್ತದ ಬ್ರೆಸ್ಟ್ ಫೀಡಿಂಗ್ ಇಂದ. ಮತ್ ತಾಯಿಗ್ನು ಅವಳದು ಬೆಲಿ ಫ್ಯಾಟ್, ಅವಳದು ಹೊಟ್ಟೆ ಬೊಜ್ಜೆಲ್ಲ ಕಡಿಮೆ ಆಗಕ್ಕ ಹೆಲ್ಪ್ ಆಗ್ತದ. ಅಂಡ್ ನೆಕ್ಸ್ಟ್ ಮೆಥಡ್ ಯಾವ್ದಂತಂದ್ರ, ಒಂದ್ ದಿನದಲ್ಲಿ ಅವಾಗ ನೀರ್ ಕುಡಿತಾನೆ ಇರೋದು. ಆಲ್ಮೋಸ್ಟ್ 2 ಲೀಟರ್ ಮ್ಯಾಲ ನೀರ್ ಕುಡಿಬೇಕಾಗ್ತದ. 3 ಲೀಟರ್ಸ್ ತನ ಕುಡಿದ್ರೆ ನಡೀತದ. ಅಂದ್ರ ನೀರ್ ಅಂದಾಗ ನೀರ್ ಜೊತೆ ಫ್ಲೂಯಿಡ್ ಫಾರ್ಮ್ ಅಲ್ಲಿ ಇರುವಂತದ್ದನ್ನು ಸೇರಿಸ್ಕೊಂಡು 3 ಲೀಟರ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅವಾಗ ಸಿಪ್ ಬೈ ಸಿಪ್ ನೀವು ನೀರ್ ಕುಡಿತಾನೆ ಇರಬೇಕು. ಇದನ್ನು ನನ್ನ ವಿಷಯದಲ್ಲಿ ವರ್ಕ್ ಆಗಿದೆ. ನಾನು ಜಾಸ್ತಿ ನೀರ್ ಕುಡಿತಾನೆ ಇರ್ತಿದ್ದೆ. ಸೊ ಈ ರೀತಿ ನೀರ್ ಜಾಸ್ತಿ ಕುಡಿಯೋದ್ರಿಂದ ಮೆಟಬಾಲಿಸಮ್ ನ ಬೂಸ್ಟ್ ಮಾಡ್ತದದು. ಅದರಿಂದ ಬೆಲಿ ಫ್ಯಾಟ್ ಕಡಿಮೆ ಆಗಕ್ಕ ಹೆಲ್ಪ್ ಆಗ್ತದ. ಆಮೇಲೆ ನೀರ್ ಅಂದಾಗ ಬೆಚ್ಚಗಿನ ನೀರ್ ಕುಡಿಬೇಕೇನೋ ತಣ್ಣ ನೀರ್ ಕುಡಿಬೇಕೇನೋ ಅಂತ ಕೇಳಬಹುದು ನೀವು. ಅದು ಇಟ್ ಡಿಪೆಂಡ್ಸ್ ಆನ್ ದ ಸೀಸನ್ ಅಂತಾನೆ ಹೇಳ್ಬಹುದು. ಕಂಪಲ್ಸರಿ ಬೆಚ್ಚಗಿನ ನೀರೇ ಕುಡಿಬೇಕಂತೇನಿಲ್ಲ. ವಿಂಟರ್ ಸೀಸನ್ ಅಲ್ಲಿ ನಿಮ್ ಡೆಲಿವರಿ ಆಗಿತ್ತು ಚಳಿಗಾಲದಲ್ಲಿ ಅಂತಂದ್ರೆ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ ಕುಡಿಯೋದು ಸೂಕ್ತ. ಅಕಸ್ಮಾತ್ ಈಗ ಬೇಸಿಗೆಯಲ್ಲಿ ಆಗಿತ್ತಂದ್ರೆ ಆಲ್ರೆಡಿ ಶೆಕೆ ಇದ್ದಿರ್ತದ, ಅವಾಗ ಮತ್ ವಾರ್ಮ್ ವಾಟರ್ ಕುಡಿಯೋದು ಕಷ್ಟ ಆಗ್ಬಹುದು ಕೆಲವೊಬ್ರಿಗೆ. ಕೆಲವೊಬ್ರು ಆ ತರನು ಕುಡಿದ್ರು ಏನು ಅನ್ಸಂಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಂತಾನೆ ಹೇಳ್ಬಹುದು. ಯಾವುದೇ ತಣ್ಣ ನೀರಾದ್ರೂ ಕುಡೀರಿ, ಬೆಚ್ಚಗ ನೀರಾದ್ರೂ ಕುಡೀರಿ, ಬಟ್ ನೀರ್ ಮಾತ್ರ ಚೆನ್ನಾಗಿ ಕುಡಿತಾನೆ ಇರ್ರಿ. ಈ ನೀರಿನ ಬಗ್ಗೆ ಹೇಳ್ತಾ ಇದ್ದಾಗ ಇದರಲ್ಲೇ ಇನ್ನೊಂದು ಸಬ್ ಟಿಪ್ ಅಂತಾನೆ ತಗೋರಿ ನೀವು. ಇದು ಕೂಡ ನಾನು ಫಾಲೋ ಮಾಡ್ತಿದ್ದೆ. ಇದನ್ನು 100% ನಿಮ್ ಬೆಲಿ ಫ್ಯಾಟ್ ಕಡಿಮೆ ಮಾಡಕ ಹೆಲ್ಪ್ ಮಾಡ್ತದ. ಯಾವ ಟಿಪ್ ಅಂತ ಕೇಳಿದ್ರ, ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ
ಜೀರಾ ಅಜ್ವೈನ್ ನೀರು ಸೇವನೆ ಮಾಡೋದ್ರಿಂದನೂ ನಿಮ್ ಬೆಲಿ ಫ್ಯಾಟ್ ಕಡಿಮೆ ಆಗಕ್ಕ ಹೆಲ್ಪ್ ಆಗ್ತದ. ಈ ಜೀರಾ ಅಜ್ವೈನ್ ವಾಟರ್ ಹೆಂಗ್ ಮಾಡ್ಕೋಬೇಕಂತಂದ್ರ ಈಗ 2 ಗ್ಲಾಸ್ ನೀರ್ ತಗೋರಿ, ಅದಕ್ಕ 1 ಸ್ಪೂನ್ ಜೀರಾ 1 ಸ್ಪೂನ್ ಅಜ್ವೈನ್ ಹಾಕಿ ಚಂದ ಕುದಿಸ್ರಿ. ಎಲ್ಲಿ ತನ ಬಾಯ್ಲ್ ಮಾಡ್ಬೇಕಂದ್ರ ಅದು ಈಗ 2 ಗ್ಲಾಸ್ ಆಫ್ ವಾಟರ್ ಹಾಕಿದ್ರಂದ್ರ ಅದು 1 ಗ್ಲಾಸ್ ಆಗ್ಬೇಕು, ಆಲ್ಮೋಸ್ಟ್ ಹಾಫ್ ಆಗ್ಬೇಕು. ಸೊ ಅಲ್ಲಿವರೆಗೂ ಚಂದ ಬಾಯ್ಲ್ ಮಾಡ್ರಿ. ಅದಾದ್ಮೇಲೆ ಆ ನೀರು ತಣ್ಣಗಾಗಕ್ ಬಿಡ್ರಿ. ತಣ್ಣಗ ಆದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಿದ್ರ ನಡೀತದ. ಅಷ್ಟಾದ್ಮೇಲೆ 1 ಗ್ಲಾಸ್ ಆಫ್ ವಾಟರ್ ನೀವು ಖಾಲಿ ಹೊಟ್ಟೆಯಲ್ಲಿ ದಿನನಿತ್ಯ ಬೆಳಿಗ್ಗೆ ಕುಡಿತಾ ಇದ್ರ ನಿಮ್ಗ ಯಾವ್ದೇ ರೀತಿ ಡೈಜೆಷನ್ ಇಶ್ಯೂಸು ಆಗಂಗಿಲ್ಲ, ಸ್ಟಮಕ್ ಪ್ರಾಬ್ಲಮ್ ಆಗಂಗಿಲ್ಲ, ಬ್ಲೋಟಿಂಗ್ ಸೆನ್ಸೇಷನ್ ಬ್ಲೋಟಿಂಗ್ ಪ್ರಾಬ್ಲಮ್ ಆಗಂಗಿಲ್ಲ, ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಂಗಿಲ್ಲ. ಬಿಕಾಸ್ ಈ ಡೆಲಿವರಿ ಆದ್ಮೇಲೆ ಈ ರೀತಿ ಪ್ರಾಬ್ಲಮ್ಸು ಆಗ್ತಿರ್ತಾವ. ಸೊ ಅದಕ್ಕೆಲ್ಲಾನು ಇದು ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ನಿಮ್ ಬೆಲಿ ಫ್ಯಾಟ್ನು ಕಡಿಮೆ ಮಾಡಕ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಹೆಚ್ಚಿಗೆ ಮಾಡಕ್ನು ಹೆಲ್ಪ್ ಮಾಡ್ತದ. ಈ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಹೆಚ್ಚಿಗೆ ಮಾಡಕ ಯಾವ ರೀತಿ ನಾವು ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿ ಟಿಪ್ಸ್ ನ ಫಾಲೋ ಮಾಡ್ಬೇಕನ್ನೋಕೆ ಸೆಪರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ, ಏನಂದ್ರ ಈ ಜೀರಾ ಅಜ್ವೈನ್ ವಾಟರ್ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಿಮ್ ಬೆಲಿ ಫ್ಯಾಟ್ ಕಡಿಮೆ ಆಗ್ತದ. ನಾನ್ ಆಕ್ಚುಲಿ ಏನ್ ಮಾಡ್ತಿದ್ದೆ ಅಂದ್ರೆ ಬರೇ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಗೊಂತಿರ್ಲಿಲ್ಲ. 1 ಲೀಟರ್ ನೀರು ಜೀರಾ ಅಜ್ವೈನ್ ಎಲ್ಲ ಹಾಕಿ ಬಾಯ್ಲ್ ಮಾಡಿ 1 ಬಾಟಲ್ ಅಲ್ಲಿ 1 ಲೀಟರ್ ಆಫ್ ವಾಟರ್ ಸ್ಟೋರ್ ಮಾಡಿ ಇಟ್ಕೊಂತಿದ್ದೆ. ಆ 1 ಲೀಟರ್ ನೀರೇ 1 ದಿನದಾಗ ಎಷ್ಟೊತ್ತಾಗ್ತದ ಅದನ್ನೇ ಸಿಪ್ ಮಾಡ್ತಾ ಇರ್ತಿದ್ದೆ ಅವಾಗ. ಬಿಕಾಸ್ ಅದು ನನಗೆ ಬಹಳನೇ ಹೆಲ್ಪ್ ಮಾಡ್ತಿತ್ತು. ಸ್ಟಮಕ್ ಇಶ್ಯೂಸ್ ಏನೂ ಆಗ್ತಿರ್ಲಿಲ್ಲ ಅದರಿಂದ, ಮತ್ತೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈನು ಚಲೋ ಆಗಕ್ಕೆ ಹೆಲ್ಪ್ ಮಾಡ್ತಿತ್ತು. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಹಾಗಾಗಿ ಆ ರೀತಿ ಫಾಲೋ ಮಾಡಿದ್ದೆ. ನೀವು ಬೇಕಾದ್ರೆ ಈ ರೀತಿನೂ ಫಾಲೋ ಮಾಡ್ಬೋದು. ಆಗ್ತಿಲ್ಲ ಅಂದ್ರೂ ಬೆಳಿಗ್ಗೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ತಗೊಳ್ಳೋದ್ರಿಂದನೂ ಬೆಲಿ ಫ್ಯಾಟ್ ಕಡಿಮೆ ಆಗ್ತದ. ನೆಕ್ಸ್ಟ್ ಇನ್ನ ಒಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್, ಬಹಳನೇ ಎಫೆಕ್ಟ್ ಮಾಡ್ತದ ಇದನ್ನು ನಿಮಗೆ ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡಕ. ಏನಂತಂದ್ರ ಫೈಬರ್ ಯುಕ್ತ ಆಹಾರ ಸೇವನೆ ಮಾಡೋದು. ಅಂದ್ರೆ ಈಗ ಫ್ರೂಟ್ಸ್ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಫೈಬರ್ ರಿಚ್ ಆಗಿರ್ತಾವ. ಹಾಗಾಗಿ ಪ್ರತಿನಿತ್ಯ ನಿಮ್ ಡಯಟ್ ಅಲ್ಲಿ 1-2 ಫ್ರೂಟ್ ಆದ್ರೂ ಇನ್ಕ್ಲೂಡ್ ಮಾಡ್ಕೋರಿ ಅಂತಾನೆ ಹೇಳ್ತೀನಿ. ಆಪಲ್ ಆರೆಂಜ್ ಆದ್ರೂ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಯಾವ್ದಾದ್ರೂ 2 ಹಣ್ಣುಗಳ ಸೇವನೆ ಪ್ರತಿನಿತ್ಯ ನಿಮ್ ಡಯಟ್ ಅಲ್ಲಿ ಇರ್ಲಿ. ಇದ್ರ ಜೊತೆಗೆ ಪ್ರಾಪರ್ ಆದ ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡೋದ್ನು ಬಹಳನೇ ಮುಖ್ಯ ಆಗ್ತದ. ಪ್ರಾಪರ್ ಆದ ಬ್ಯಾಲೆನ್ಸ್ಡ್ ಡಯಟ್ ಅಂದಾಗ ನಾನು ನಿಮ್ಮ ಆಹಾರದಲ್ಲಿ ಎಲ್ಲಾ ಪೌಷ್ಟಿಕಾಂಶಗಳನ್ನು ಇನ್ಕ್ಲೂಡ್ ಆಗಿರ್ಬೇಕು. ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್, ಐರನ್, ಈ ಎಲ್ಲ ಏನು ಪೌಷ್ಟಿಕಾಂಶಗಳು ಇರ್ತಾವ ಅದು ನಿಮ್ಮ ಆಹಾರದಲ್ಲಿ ಇರಬೇಕು. ಆ ತರ ಆಹಾರದ ಸೇವನೆ ನಿಮ್ದಾಗಿರ್ಬೇಕು. ಒಂದೇ ರೀತಿಯಾದ ಆಹಾರ ಸೇವನೆ ಮಾಡಬೇಡ್ರಿ. ಎಲ್ಲಾ ಪೌಷ್ಟಿಕತೆ ಉಳ್ಳಂತ ಆಹಾರನ ಸೇವನೆ ಮಾಡ್ರಿ. ಅಂಡ್ ಈ ತರ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಕಡಿಮೆ ಆಗಕ್ಕೆ ಬಹಳನೇ ಸಹಾಯಕಾರಿ ಆಗ್ತದ. ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಮಾತಾಡ್ತಿರಬೇಕಾದ್ರೆ ಇದನ್ನು ನಾನು ಹೇಳಲೇಬೇಕು. ಏನಂತಂದ್ರ ಆದಷ್ಟು ಪ್ರೊಸೆಸ್ಡ್ ಫುಡ್ಸ್ ನ ಅವಾಯ್ಡ್ ಮಾಡ್ರಿ. ಜಂಕ್ ಫುಡ್ ಅಂದ್ರೆ ಚಿಪ್ಸ್ ಮತ್ತ ಯಾವುದೇ ರೀತಿಯಾದ ಜಂಕ್ ಫುಡ್, ಚಾಟ್ಸ್ ಆಗಿರ್ಬೋದು, ಅಂಥದನ್ನೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡ್ರಿ. ಆಮೇಲೆ ಕಾಫಿ ಮತ್ತು ಟೀ ಇಂಟೇಕ್ ಹಿತವಾಗಿರ್ಲಿ, ಮಿತವಾಗಿರ್ಲಿ. ಆಮೇಲೆ ಇದ್ರ ಜೊತೆಗೆ ಉಪ್ಪು ಸ್ವಲ್ಪ ಕಡಿಮೆ ತಗೊಳ್ಳೋದು ಚಲೋ, ಖಾರನೂ ಸ್ವಲ್ಪ ಕಡಿಮೆ ತಗೊಳ್ಳೋದು ಚಲೋ. ಫಸ್ಟ್ 3 ಮಂತ್ಸ್ ಅಂತೂ ಇದು ಸ್ವಲ್ಪ ನೀಟಾಗಿ ಫಾಲೋ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗ್ತದ. ಉಪ್ಪು ಮತ್ತ ಖಾರ, ಹಾಗೆ ಇನ್ನ ಒಂದು ಶುಗರ್, ಸಕ್ಕರೆನು ಆದಷ್ಟು ಅವಾಯ್ಡ್ ಮಾಡ್ರಿ. ಆಗಲಿಲ್ಲ ಅಂದ್ರೆ ಆದಷ್ಟು ಕಡಿಮೆ ಇರ್ಲಿ ಅದು ಪೋರ್ಷನ್ ನಿಮ್ ಡಯಟ್ನಾಗ. ಅಂಡ್ ನೆಕ್ಸ್ಟ್ ಈಗ ಆಸ್ ಯೂಶುವಲ್ ಡಾಕ್ಟರ್ಸ್ ಇದು ಹೇಳ್ತಾರ, ಸಜೆಸ್ಟ್ ಮಾಡ್ತಾರ ಮ್ಯಾಟರ್ನಲ್ ಬೆಲ್ಟ್ ಹಾಕೋರಿ ಅಂತಂದ. ಸೊ ಆ ಬೆಲ್ಟ್ ಇಂದ ಏನಾದ್ರೂ ಉಪಯೋಗ ಆಗ್ತದೇನಂತ ಕೇಳಿದ್ರೆ ಎಸ್, ಉಪಯೋಗ ಆಗ್ತದ. ಅದು ಡೈರೆಕ್ಟ್ಲಿ ನಿಮ್ದು ಬೆಲಿ ಫ್ಯಾಟ್ ಕಡಿಮೆ ಆಗಕ್ ಹೆಲ್ಪ್ ಮಾಡಲ್ಲ ಅಂದ್ರೂ ಅದು ಮ್ಯಾಟರ್ನಿಟಿ ಬೆಲ್ಟ್ ಹಾಕೊಂಡಾಗ ಟಮ್ಮಿನ ಪುಷ್ ಮಾಡ್ತದ ಒಳಗಡೆ. ಅದರಿಂದ ಆಕ್ಚುಲಿ ನೋಡ್ರಿ, ಡೆಲಿವರಿ ಆದ ತಕ್ಷಣ ಡೆಲಿವರಿ ಆದವ್ರು ಇದು ಅನುಭವಿಸ್ಬೋದು. ಅದರಲ್ಲೂ ಟ್ವಿನ್ಸ್ ಡೆಲಿವರಿ ಆದಾಗಂತೂ ಇದು ಬಹಳನೇ ಫೀಲ್ ಆಗ್ತದ. ಹೊಟ್ಟೆ ಪೂರ ಆಸ್ ಇಟ್ ಇಸ್ ಹಂಗೆ ಅದೇನಂತೆ ಫೀಲ್ ಇರ್ತದ. ವಾಕ್ ಮಾಡ್ಬೇಕಾದ್ರೆ ಕಂಫರ್ಟೇ ಅನ್ಸಂಗಿಲ್ಲ. ಲೈಕ್ ಬೊಜ್ಜು ತಗೊಂಡು ವಾಕ್ ಮಾಡ್ತಿರೋ ಹಾಗೆ ಫೀಲ್ ಇರ್ತದ. ಸೊ ಆ ಟೈಮಲ್ಲಿ ಈ ಬೆಲ್ಟ್ ಹಾಕೊಂಡಾಗ ಇದು ನಿಮ್ ಡೈರೆಕ್ಟ್ಲಿ ಹೆಲ್ಪ್ ಮಾಡಿಲ್ಲ ಅಂದ್ರೂ ಇದು ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡಕ ಬಹಳನೇ ಸಪೋರ್ಟ್ ಮಾಡ್ತದ. ಸೊ ಹಾಗಾಗಿ ಈ ಮ್ಯಾಟರ್ನಿಟಿ ಬೆಲ್ಟ್ ಒಂದಿಂದಾಗ ಒಂದ್ ಸ್ವಲ್ಪ ಹೊತ್ತು ಅದನ್ನು ಯೂಸ್ ಮಾಡಿ ವಾಕ್ ಮಾಡ್ತಾ ಇದ್ರ ಅದನ್ನು ಒಂದ್ ರೀತಿಯಾಗಿ ಬೆಲಿ ಫ್ಯಾಟ್ ಕಡಿಮೆ ಆಗಕ ಹೆಲ್ಪ್ ಮಾಡ್ತದ. ಅಥವಾ ಕೆಲವೊಂದ್ ಕಡೆ ಬಟ್ಟೆಯಿಂದನೇ ಕಟ್ತಾರ. ನಿಮ್ ಮನೆಗ ಆ ಸೌಲಭ್ಯ ಇತ್ತಂದ್ರ ಆ ರೀತಿನೂ ಕಟ್ಕೋಬಹುದು. ಅದನ್ನು ಬೆಲಿ ಫ್ಯಾಟ್ ಕಡಿಮೆ ಆಗಕ ಹೆಲ್ಪ್ ಮಾಡ್ತದ.
ನೆಕ್ಸ್ಟ್ ಏನಂತಂದ್ರ ಈಗ ಬಾಣಂತಿಯರು ಕಾಸ್ಕೋತಾರ ಚಲೋ ಬೆಂಕಿ ಎಲ್ಲ ಮಾಡಿ. ಸೊ ಆ ರೀತಿ ಕಾಸ್ಕೊಳ್ಳೋದ್ರಿಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕೆ ಭಾಳ ಹೆಲ್ಪ್ ಮಾಡ್ತದೆ. ಹೊಟ್ಟೆ ಕಡೆ ಎಲ್ಲ ಚಂದ ಹೆಂಗೆ ಕಾಸ್ಕೋತೀರಿ ನೀವು ಹಂಗ ಅದು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಕ್ ಭಾಳನೇ ನಿಮಗೆ ಸಪೋರ್ಟ್ ಮಾಡ್ತದ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಈಗ ಯಾರಿಗೂ ಆ ಥರ ಫೆಸಿಲಿಟಿ ಸಿಗಂಗಿಲ್ಲ ಕಾಸ್ಕೊಳಕ್ ಅದೆಲ್ಲ ಬೆಂಕಿ ಎಲ್ಲ ಮಾಡಕ. ಆ ರೀತಿ ನಿಮಗೆ ಕಾಸ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಈ ಬೇರೆ ಮೆಥಡ್ಸ್ ನೀವು ಫಾಲೋ ಮಾಡ್ಬೋದು. ಬಟ್ ಆದ್ರೇ ಬಹಳನೇ ಒಳ್ಳೇದದು. ಚಂದ ಹೊಟ್ಟೆ ಕಡೆ ಎಲ್ಲ ಕಾಸ್ಕೊಳ್ಳೋದ್ರಿಂದ ಅದು ಬೆಲ್ಲಿ ಫ್ಯಾಟ್ ನಿಮ್ದು ಡೆಫಿನೆಟ್ಲಿ ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಮೇಜರ್ ಥಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೇಳಬಹುದು, ಇದು ಎಕ್ಸರ್ಸೈಸ್ ಮಾಡೋದ್ರಿಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತದಲ್ಲ, ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ಅಂತೆಲ್ಲ ಕೇಳಬಹುದು. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಡೆಲಿವರಿ ಆದ ತಕ್ಷಣ ಎಕ್ಸರ್ಸೈಸ್ ಮಾಡುವಂತ ಮೂಡ್ ಯಾರಿಗೂ ಇರಂಗಿಲ್ಲ. ಬಿಕಾಸ್ ಅಷ್ಟು ಎಕ್ಸಾಸ್ಟ್ ಆಗ್ಬಿಟ್ಟಿರ್ತದ. ಅದರಿಂದ ಸುಧಾರಿಸ್ಕೊಳ್ಳೋಕೆ ನಮಗೆ ಟೈಮ್ ಬೇಕಾಗಿರ್ತದ. ಬೇಬಿ ಬಂದಿರ್ತದ. ಸೊ ಬೇಬಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಸೊ ಇದೆಲ್ಲ ಒಂದು ಫೇಸ್ ನಾವು ಅಡ್ಜಸ್ಟ್ ಆಗಕ್ಕೆ ಕೆಲವೊಂದಿಷ್ಟು ಟೈಮ್ ನಮಗೆ ಬೇಕೇ ಆಗ್ತದ. ಸೊ ಅದು 1 to 3 months ಹೋಗ್ತದ ನಾವು ಒಂದು ಕಂಫರ್ಟ್ ಝೋನಿಗೆ ಬರಾಕ. ಅದರಲ್ಲೂ ಟ್ವಿನ್ಸ್ ಏನಾದ್ರೆ ಡೆಲಿವರಿ ಆಗಿತ್ತಂದ್ರೆ ಇನ್ನ ಟಫ್ ಆಗ್ತದ ಎಕ್ಸಸೈಸಿಗೆ ಒಂದು ಟೈಮ್ ತಗೊಂಡು ಎಕ್ಸಸೈಸ್ ಮಾಡಕ ಎಲ್ಲಾನು. ಸೊ ಹಾಗಾಗಿ ಇದನ್ನ ನಾನು ಲಾಸ್ಟ್ ಹೇಳಾಕತ್ತೀನಿ. ಬಿಕಾಸ್ ಇದು ಟಫ್ ಆಗ್ತದಂತ ನನಗೂ ಗೊತ್ತು. ಆಫ್ಟರ್ ಡೆಲಿವರಿ ಅಷ್ಟೊಂದು ಈಸಿ ಎಲ್ಲ ಪಟ್ಟಂತ ಎಲ್ಲಾನು ಸೆಟ್ ಮಾಡ್ಕೊಂಡು ಎಕ್ಸಸೈಸ್ ರೂಟೀನ್ ಎಲ್ಲ ಆಡ್ ಮಾಡಕ. ಸೊ ಹಾಗಾಗಿ ಯಾವಾಗ ನಿಮಗೆ ಎಕ್ಸಸೈಸ್ ಮಾಡಕ ಕಂಫರ್ಟ್ ಆಗ್ತದ ಅವಾಗ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಡಾಕ್ಟರಿಗೆ ಕೇಳೇ ಸ್ಟಾರ್ಟ್ ಮಾಡ್ರಿ. ನೀವು ಎಕ್ಸಸೈಸ್ ಮಾಡ್ಬೋದು ಏನೋ ನಾನು ಈಗ ಸ್ಟಾರ್ಟ್ ಮಾಡ್ಬೋದೇನಂತ. ಬಿಕಾಸ್ ನಾರ್ಮಲ್ ಡೆಲಿವರಿ ಆಗಿರ್ತದ, ಕೆಲವು ಜನಕ್ಕೆ ಸಿ ಸೆಕ್ಷನ್ ಆಗಿರ್ತದ. ಮತ್ತು ಡಾಕ್ಟರಿಗೆ ಕರೆಕ್ಟ್ ಗೊತ್ತಾಗ್ತದೆ ನಿಮಗೆ, ಅವ್ರು ಕನ್ಸಲ್ಟ್ ಮಾಡಿರ್ತಾರ. ಸೊ ನಿಮ್ಮ ಬಾಡಿ ಟೈಪ್ ಅವ್ರಿಗೆ ಗೊತ್ತಿರ್ತದ, ನೀವು ಈಗ ಮಾಡ್ಬೋದು ಏನು ಮಾಡಬಾರ್ದು, ಅಷ್ಟು ಕೆಪಾಸಿಟಿ ನಿಮ್ಗೆ ಅದನ್ನೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಾಗ್ತದ. ಸೊ ಒಂದ್ಸಲಿ ಅವ್ರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಎಕ್ಸಸೈಸ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದ್ರಲ್ಲೂ ಈಗೇನಾದ್ರೂ ಮಾಡೇಬೇಕಂತ ಅನ್ಕೊಂಡಿದ್ರಂದ್ರ ಒಂದು ಸಿಂಪಲ್ ಅದನ್ನು ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡ್ಬೋದು. ಏನಂದ್ರ ಡೀಪ್ ಬ್ರೀದಿಂಗ್ ನ ಪ್ರಾಕ್ಟೀಸ್ ಮಾಡ್ಬೋದು. ಅಂದ್ರ ಜೋರಾಗಿ ಉಸಿರು ಪೂರ್ತಿ ಒಳಗ್ ತಗೊಳ್ಳೋದು ಬಿಡೋದು, ಈ ತರ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದ. ಮತ್ತೆ ಕೋರ್ ಎಕ್ಸಸೈಸಸ್ ಮಾಡೋದ್ರಿಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದ. ಮತ್ತೆ ಕೀಗಲ್ಸ್ ಮಾಡೋದ್ರಿಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಕ್ಕೆ ಹೆಲ್ಪ್ ಮಾಡ್ತದ. ಸೊ ಇವೆಲ್ಲಾನು ಅವಾಗಿಂದ ಅವಾಗೆ ಸ್ಟಾರ್ಟ್ ಮಾಡ್ಬೇಕೇನೋ ಅಂತ ಏನ್ ಗಡ್ಬಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಎಲ್ಲಾನು ತಲೆ ಮೇಲೆ ಹಾಕೊಂಡು ನೀವು ಉಲ್ಟಾ ಎಕ್ಸಾಸ್ಟ್ ಆಗ್ಬಿಡ್ತೀರಿ. ಸೊ ನೀವು ಎಕ್ಸಾಸ್ಟ್ ಆದ್ರ ಅಂದ್ರೆ ಬೇಬಿ ಕಡೆ ಧ್ಯಾನ ಕಮ್ಮಿ ಆಗ್ಬಿಡ್ತದ. ಹಾಗಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ನಾನು ಕೂಡ ಒಂದು 3 months ಆದ್ಮೇಲೆ ಒಂದಿಷ್ಟು ಎಕ್ಸಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಅದನ್ನು ಒಂದ್ಸಲಿ ಆಗ್ತಿತ್ತು, ಒಂದ್ಸಲಿ ಆಗ್ತಿರ್ಲಿಲ್ಲ. ಸೊ ಪ್ರಾಪರ್ ಆಗಿ ಅದನ್ನ ರೂಟೀನ್ ಆಗಿ ಫಾಲೋ ಮಾಡಕ್ ಆಗ್ಲಿಲ್ಲ. ಬಟ್ ಎಷ್ಟಾಗ್ತಿತ್ತೋ ಅಷ್ಟು ಮಾಡಿದೀನಿ. ಅಂಡ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಎಕ್ಸಸೈಸ್ ಇಂದನೂ ಬೆಲ್ಲಿ ಫ್ಯಾಟ್ ಕಡಿಮೆ ಆಗ್ತದ. ಎಕ್ಸಸೈಸ್ ಜೊತೆಗೆ ಸ್ವಲ್ಪ ವಾಕಿಂಗ್ ಹೋಗಕ್ ಆಗ್ತಿತ್ತು ಅಂದ್ರೂ ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದನೂ ನಿಮಗೆ ಫ್ರೆಶ್ನೆಸ್ ಅನಿಸ್ತದ. ಮತ್ತು ಅದನ್ನು ಒಂದು ರೀತಿಯಾಗಿ ಬೆಲ್ಲಿ ಫ್ಯಾಟ್ ವೇಟ್ ರಿಡಕ್ಷನ್ಗೆ ಹೆಲ್ಪ್ ಮಾಡ್ತದ. ಲಾಸ್ಟ್ ಅಲ್ಲಿ ಯಾವ್ದಂದ್ರೆ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು ಆಫ್ಟರ್ ಡೆಲಿವರಿ. ಅದರಲ್ಲೂ ಅವಳಿ ಮಕ್ಕಳು ಇದ್ರಂತೂ ಇನ್ನ ಟಫ್ ಅಂಡ್ ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು. ಏನಂದ್ರೆ ಪ್ರಾಪರ್ ಆದ ಸ್ಲೀಪ್ ಅಂದ್ರೆ ನಿದ್ದೆ ಚೆನ್ನಾಗಿ ಮಾಡುವುದು. ನೀವು ನಗ್ಬಹುದು, ಡೆಲಿವರಿ ಆದ್ಮೇಲೆ ನಿದ್ದೆ ಕೆಡ್ತದ. ಬಿಕಾಸ್ ಬೇಬೀಸ್ ಯಾವಾಗ ಹೇಳ್ತಾವೋ ಯಾವಾಗ ಮಲ್ಕೋತಾವೋ ಆ ರೂಟೀನ್ ಸೆಟ್ ಆಗಕ್ಕೆ ಅವ್ರಿಗೆ ಟೈಮ್ ಬೇಕು. ಅದರಿಂದ ತಾಯಿ ಆದವಳದೂ ನಿದ್ದೆ ಹಾಳಾಗೇ ಆಗಿರ್ತದ. ಹಾಗಾಗಿ ನಿದ್ದೆ ಪ್ರಾಪರ್ ಆಗಿ ಆಗಂಗಿಲ್ಲ. ಬಟ್ ನಿದ್ದೆ ಪ್ರಾಪರ್ ಆದ್ರೆ ಅದನ್ನು ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡ್ತದ. ಅದಕ್ಕೆ ನಾನು ಇದು ಲಾಸ್ಟ್ ಅಲ್ಲಿ ಹೇಳಿದೀನಿ ಈ ಟಿಪ್. ಇದೆಲ್ಲದ್ರ ಜೊತೆಗೆ ಯಾವುದೇ ವಿಷಯದ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ್ರಿ. ಬಿಕಾಸ್ ಸ್ಟ್ರೆಸ್ ಮಾಡ್ಕೊಂಡಂಗ ವೇಟ್ ಗೇನ್ ಆಗ್ತದ. ಹಾಗಾಗಿ ಸ್ಟ್ರೆಸ್ ಆದಷ್ಟು ಕಡಿಮೆ ಮಾಡ್ಕೋರಿ. ಅದರಿಂದ ವೇಟ್ ಲಾಸ್ನು ಆಗ್ತದ, ಅಂದ್ರೆ ಬೆಲ್ಲಿ ಫ್ಯಾಟ್ನು ಕಡಿಮೆ ಆಗ್ತದ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಾಗ ನಾ ಯಾವ್ದಾದ್ರು ಟಿಪ್ ಮಿಸ್ ಮಾಡಿದ್ದೆ ಅಥವಾ ನಿಮಗೆ ಯಾವ್ದಾದ್ರು ಟಿಪ್ ವರ್ಕ್ ಆಗಿತ್ತು ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡ್ರಿ. ಸೊ ದಟ್ ಬೇರೆಯವ್ರಿಗೂ ಗೊತ್ತಾಗ್ತದ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.